ಸಿಎಂ ಡಿಸಿಎಂ ಅವರಿಬ್ಬರೂ ಕೂಡ ಗುಜರಾತ್ನಲ್ಲಿದ್ದಾರೆ. ಇಲ್ಲಿ ಒಂದು ಕಡೆ ಬಿಜೆಪಿ, ಇನ್ನೊಂದು ಕಡೆ ಜೆಡಿಎಸ್ ಒಂಟಿಯಾಗಿ ಜಂಟಿ ದಾಳಿಯನ್ನ ಆರಂಭಿಸಿದ್ದಾವೆ. ಬೆಲೆ ಏರಿಕೆ ಅಸ್ತ್ರವನ್ನೇ ಗುರಾಣಿಯಾಗಿಸಿದ ಜೆಡಿಎಸ್ ವಿಭಿನ್ನವಾಗಿ ಪೋಸ್ಟರ್ ವಾರ್ ಶುರು ಮಾಡಿದೆ. ಬೆಂಗಳೂರಿನ ಹಲವೆಡೆ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅನ್ನೋ ಪೋಸ್ಟರ್ಗಳು ಗಮನ ಸೆಳೀತಾ ಇದ್ದಾವೆ. ವಿಧಾನಸೌಧದ ಬೀದಿಗಳಲ್ಲೂ ಕೂಡ ಪೋಸ್ಟರ್ಗಳು ರಾರಾಜಿಸ್ತಾ ಇದ್ದಾವೆ. ಇದು ಕೇವಲ ಬೆಲೆ ಏರಿಕೆಗೆ ಸೀಮಿತವಾಗಿರ್ತಕ್ಕಂಥ ಪ್ರತಿಭಟನೆ ಅಲ್ಲ. ಇವತ್ತು ಈ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅಂತಕ್ಕಂಥ ಅಭಿಯಾನ ಒಂದು ದಿನದ ಅಭಿಯಾನ ಅಲ್ಲ. ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಜೆಡಿಎಸ್ ಅದ್ದೂರಿ ಎಂಟ್ರಿ ಕೊಟ್ಟಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಜನಾಕ್ರೋಶ ಅಂತ ಬೈ ವಾಕ್ ಫೈಟ್ ಇಳಿದ್ರೆ ಜೆಡಿಎಸ್ ಡಿಜಿಟಲ್ ಅಟ್ಯಾಕ್ ಸ್ಟಾರ್ಟ್ ಮಾಡಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿನೂತನ ಹೋರಾಟಕ್ಕೆ ಚಾಲನೆ ಕೊಟ್ಟ ತೆನೆಸೇನೆ ಸಾಂಗು ಪೋಸ್ಟರು ಮೂಲಕ ದಾಂಗುಡಿ ಇಟ್ಟಿದೆ. ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ, ಸಮರಕ್ಕೆ ನಿಂತ ದಳಪತಿ. ಪೋಸ್ಟರ್, ವೆಬ್ಸೈಟ್, ಡಿಜಿಟಲ್ನಲ್ಲೂ ವಿಭಿನ್ನ ಅಭಿಯಾನ. ಬೆಳಬೆಳಗ್ಗೆ ರೌಂಡ್ಸ್ ಹಾಕ್ತಾ ಇದ್ದವರಿಗೆ ಬೆಂಗಳೂರಲ್ಲಿ ಈ ಪೋಸ್ಟರ್ಗಳೇ ರಾರಾಜಿಸ್ತಾ ಇವೆ. ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅಂತ ಜೆಡಿಎಸ್ ವಿನೂತನ ಅಭಿಯಾನ ಆರಂಭ ಮಾಡಿದೆ. ಇದೇ ಪೋಸ್ಟರ್ನಲ್ಲಿ QR ಕೋಡ್ ಕೊಟ್ಟ ದಳಪಡೆ ಸ್ಕ್ಯಾನ್ ಮಾಡಿದ್ರೆ ಸಾಕು ಅಭಿಯಾನದ ಟೈಟಲ್ ಸಾಂಗ್ ಕೇಳಿಸಲಿದೆ. ಈ ನಾದಮಯದಲ್ಲಿ ಸಿಎಂ ಡಿಸಿಎಂ ದೃಶ್ಯಗಳನ್ನ ಬಳಸಿ ವಿಡಿಯೋ ಅಪ್ಲೋಡ್ ಮಾಡಲಾಗಿದ್ದು ಬೆಲೆ ಏರಿಕೆಯ ಟ್ರೇಲರ್ ರಿಲೀಸ್ ಮಾಡಿದೆ. ಅಂದ್ಹಾಗೆ ಬೊಮ್ಮಾಯಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಮೊಳಗಿಸಿದ್ದ ಡಿಜಿಟಲ್ ಸಮರವನ್ನೇ ತಿರುಗು ಬಾಣದ ಅಸ್ತ್ರವಾಗಿ ಜೆಡಿಎಸ್ ಅಖಾಡಕ್ಕೆ ಇಳಿದಿದೆ. ರಾಜ್ಯ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಜೆಡಿಎಸ್ ಬೃಹತ್ ಪ್ರತಿಭಟನೆಗೆ ಸಜ್ಜಾಗ್ತಾ ಇದ್ದು ಕಾಂಗ್ರೆಸ್ನ ಪೇಸಿಎಂ ಮಾದರಿಯನ್ನೇ ಹೈಜಾಕ್ ಮಾಡಿದೆ. ಕಾಂಗ್ರೆಸ್ ಸರ್ಕಾರದ ದುಬಾರಿ ಜೀವನ, ಗರ್ಭದಿಂದ ಸಮಾಧಿವರೆಗೂ ಬರೀ ಖರ್ಚು 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 ಅಂತ ಜೆಡಿಎಸ್ ಕುಟುಕಿದೆ. ಇದು ಕೇವಲ ಬೆಲೆ ಏರಿಕೆಗೆ ಸೀಮಿತವಾಗಿರ್ತಕ್ಕಂಥ ಪ್ರತಿಭಟನೆ ಅಲ್ಲ. ಇವತ್ತು ಈ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅಂತಕ್ಕಂಥ ಅಭಿಯಾನ ಒಂದು ದಿನದ ಅಭಿಯಾನ ಅಲ್ಲ, ಒಂದು ವಾರದ ಅಭಿಯಾನ ಅಲ್ಲ. ನಮ್ಮ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಶ್ರೀ ಕುಮಾರಣ್ಣ ಅವರ ನೇತೃತ್ವದಲ್ಲಿ ಈ ಒಂದು ಅಭಿಯಾನವನ್ನು ನಾವು ಶನಿವಾರದ ದಿನ ಒಂದು ಪ್ರತಿಭಟನೆಯ ಮೂಲಕ ರಾಜ್ಯದ ಜನಗಳಲ್ಲಿ ಅವರಲ್ಲಿ ಇರ್ತಕ್ಕಂಥ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥ ಒಂದು ಅಭಿಯಾನವನ್ನ ಮಾಡ್ತಾ ಇದ್ದೇವೆ. ಇನ್ನು ಏಪ್ರಿಲ್ 12ನೇ ತಾರೀಕು ಜೆಡಿಎಸ್ ಬೃಹತ್ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಎಂಬ ಶೀರ್ಷಿಕೆಯಡಿ ಧರಣಿಯನ್ನ ಮಾಡಲಿದೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ವಿಧಾನಸೌಧ ಚಲೋ ಕೂಡ ನಡೆಯಲಿದೆ. ಈಗಾಗಲೇ ಪ್ರಚಾರಕ್ಕೆ ಧುಮುಕಿದ ದಳಸೇನೆ ಬಸ್ ನಿಲ್ದಾಣ, ಬಸ್ ಗೋಡೆಗಳಿಗೆ ಪೋಸ್ಟರ್ ಅಂಟಿಸಿ ಬೆಲೆ ಏರಿಕೆಯ ವಿರುದ್ಧ ಜನಾಭಿಪ್ರಾಯ ರೂಪಿಸುವ ಕಾರ್ಯಕ್ಕೆ ಕೈ ಹಾಕಿದೆ. 40% ಕಮಿಷನ್ ಅಭಿಯಾನದ ರೀತಿಯಲ್ಲೇ ಜೆಡಿಎಸ್ 60% ವಾರ್ಗೆ ಚಾಲನೆ ಕೊಟ್ಟಿದೆ. ದೋಸ್ತಿ ಚಕ್ಕಡಿಯ ಕೊಳ್ಳು ಹರಿದ ಜೋಡಿತ್ತು ಬಿಜೆಪಿ ಸಿಂಗಲ್ ಆಗಿ ಹೋರಾಟಕ್ಕೆ ಇಳಿದಿದೆ. ಸಹಜವಾಗಿ ಇದು ದಳಪತಿಯನ್ನ ಮುಜುಗರಕ್ಕೆ ತಳ್ಳಿದೆ. ಹೀಗಾಗಿ ಕೈ ಕಮಲ ಕುಸ್ತಿಯ ನಡುವೆ ಕಳೆದು ಹೋಗುವ ಭಯದಲ್ಲಿ ಜೆಡಿಎಸ್ ಲೇಟ್ ಆಗಿ ಅಖಾಡವನ್ನ ಪ್ರವೇಶಿಸ್ತಾ ಇದೆ.
ನಿನ್ನೆ ಮಹಿಳಾ ಕಾಂಗ್ರೆಸ್ ಮತ್ತು ಯೂತ್ ಕಾಂಗ್ರೆಸ್ ಬಳಿಕ ಇವತ್ತು ಕಾಂಗ್ರೆಸ್ನ ವಿದ್ಯಾರ್ಥಿ ಘಟಕ ಕೂಡ ಬಿಜೆಪಿ ವಿರುದ್ಧ ಪ್ರತಿಭಟನೆ ಮಾಡಿದೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವಂತಹ ರಾಜ್ಯ ಬಿಜೆಪಿ ಕಚೇರಿಯ ಬಳಿ ಹೈ ಡ್ರಾಮಾ ನಡೆದು ಹೋಗಿದೆ. ಕೇಂದ್ರ ಸರ್ಕಾರದಿಂದ ತೈಲದ ಮೇಲೆ 2 ರೂಪಾಯಿ ಸುಂಕ, ಗ್ಯಾಸ್ ಬೆಲೆ 50 ರೂಪಾಯಿ ಹೆಚ್ಚಳದ ವಿರುದ್ಧ ಎನ್ಎಸ್ಯುಐ ಘೋಷಣೆ ಮೊಳಗಿಸಿದೆ. ಪ್ರತಿಭಟನೆಯ ಸುಳಿವು ಅರಿತಿದ್ದ ಪೊಲೀಸರು ಅರ್ಧದಲ್ಲೇ ತಡೆದ್ರು. ಬಳಿಕ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದ್ರು. ಒಟ್ಟಾರೆ ರಾಜ್ಯದಲ್ಲಿ ಮ್ಯಾರಥಾನ್ ಪ್ರೊಟೆಸ್ಟ್ಗಳಾಗ್ತಾ ಇವೆ. ಈಗಾಗಲೇ ಬಿಜೆಪಿಯ ಜನಾಕ್ರೋಶ ರ್ಯಾಲಿ ಕೊಡಗು ಪ್ರವೇಶ ಮಾಡಿದೆ. ಇತ್ತ ಬೆಂಗಳೂರಲ್ಲಿ ಕಾಂಗ್ರೆಸ್ನ ಘಟಕಗಳು ಆಕ್ಟಿವ್ ಆಗಿವೆ. ಇದೇ ಹೊತ್ತಲ್ಲಿ ಜೆಡಿಎಸ್ ಕೂಡ ಎಂಟ್ರಿ ಕೊಟ್ಟಿದ್ದು ಹೋರಾಟದ ಸ್ವರೂಪ ಹೇಗಿರಲಿದೆ ಅನ್ನೋದು ಶನಿವಾರದವರೆಗೂ ಕಾದು ನೋಡಬೇಕಿದೆ. ಮಂಜುನಾಥ್ ಜೊತೆ ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.